ಭಾಳ ಚುರುಕಾಗಿ ನಮ್ಮ ಕಾರ್ಯಕರ್ತರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಪೂಜೆ ಮಾಡೋದ್ರ ಮೂಲಕ ಎಲ್ಲರೂ ಮತದಾರ ಬಾಂಧವ್ರಿಗೆ ಭೇಟಿ ಆಗೋದು, ಅವ್ರ ಆಶೀರ್ವಾದ ಕೇಳ್ತಕ್ಕಂಥ ಕೆಲಸ ತಪ್ಪಶೆಟ್ಟಿ ಸಾಹೇಬರು, ಸರ್ನಾಯಕ್ ಸಾಹೇಬರು, ನಮ್ಮ ನಂಜನಮಠ ನಮ್ಮ ಅಧ್ಯಕ್ಷ ಇದಾರಲ್ಲ ಇಲ್ಲಿ ನಂಜನಮಠ ಅವರು ಹಾಗೂ ಚರಂತಿ ಮಠ ಅವರು, ಸಂತೋಷ್ ಶುಕ್ರಾನಿ ಅವರು ಭಾಳ ನಮ್ಮ ನಾಯಕರು ನೋಡಿ ಭಾಳ ಹುರುಪಿನಿಂದ ಇವತ್ತು ಪ್ರಚಾರ ಮಾಡ್ತಾರೆ. ಹೋದಲ್ಲೆಲ್ಲ ನಮ್ಮ ಗ್ಯಾರಂಟಿಗಳ ಬಗ್ಗೆ ಜನ ಮಾತನಾಡ್ತಾರೆ. ಬರೀ ಹಾಗೆ ಅಲ್ಲ, ಶಾಲು ಮಾಲಿ ಹಾಕಿ ನಾವು ಗೆಲುವಿಗೆ ತಯಾರಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದಾಗ ನಮ್ಗೆ ಖುಷಿ ಅನ್ನಿಸ್ತಾ ಇದೆ. ಉತ್ಸಾಹ ನೋಡಿದರೆ, ಮತದಾರ ಭಾವನೆಗಳನ್ನು ನೋಡಿದರೆ ಒಂದು ಖುಷಿ ಇದೆ. ಚುನಾವಣೆ ಗೆಲುವು ನಮ್ದಾಗುತ್ತೆ. ಭಾಳ ಒಳ್ಳೆ ರೀತಿ ಸ್ಪಂದನೆ ಸಿಗುತ್ತೆ. ಗ್ಯಾರಂಟಿ ಯೋಜನೆಗಳನ್ನು ಕೂಡ ತಾವು ಪ್ರಸ್ತಾಪ ಮಾಡ್ತಾ ಮತಯಾಚನೆ ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳು ನಮಗೆ HY ಮೇಟಿ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಹಾಗೂ ಅವ್ರಿಗೆ ಇನ್ನೂ 5 ವರ್ಷ ಇರಬೇಕಾಗಿತ್ತಲ್ಲ ಅನ್ನುವಂಥ ಭಾವನೆ. ಆ 5 ವರ್ಷದ ಅವರ ಅವಧಿಯನ್ನು ಅವ್ರ ಮಗನಿಗೆ ಕೊಡೋಣ. ಸರ್ಕಾರ ಇದೆ, ಅಭಿವೃದ್ಧಿ ಕೆಲಸಗಳಿಗೆ ಅನುಕೂಲ ಆಗುತ್ತೆ. ಒಬ್ಬರು ಆರಿಸಿ ಹೋದ್ರೆ ಅಲ್ಲಿ ಏನು ಕೆಲಸ ಆಗೋದಿಲ್ಲ. ಆದ್ದರಿಂದ ಸರ್ಕಾರ ಇರುವಂಥ ಒಂದು ಪಕ್ಷಕ್ಕೆ ಮತ ಕೊಡೋಣ. ಮತ್ತು ಮಾಡಿದಂಥ ಕೆಲಸಗಳನ್ನ ನಾವು ನೋಡಿ ಅಭಿವೃದ್ಧಿ ಎಲ್ಲಿಂದ ಮಾಡಿದ್ವಿ ಅಂದರೆ ಸಣ್ಣ ಗುಡಿಸಲಿನಿಂದ ಬಡವರಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ. ಕೆಲವು ರೋಡ್ ಅಭಿವೃದ್ಧಿ ಕೇಳಕತ್ತಾರೆ, ಕೆಲವು ವಿಮಾನ ನಿಲ್ದಾಣ ಅಭಿವೃದ್ಧಿ ಕೇಳ್ತಾರೆ. ನಾವೆಲ್ಲ ಅಭಿವೃದ್ಧಿ ಎಲ್ಲಿ ಮಾಡಿದ್ದೀವಿ ಅಂದರೆ ಬಡವ್ರ ಮನೆಯಿಂದ ಮಾಡಿದ್ದೀವಿ. ಅವ್ರಿಗೆ ಅನ್ನ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ, ಇವತ್ತು ಬಸ್ ಫ್ರೀ ಕೊಟ್ಟಿದ್ದೀವಿ, ಲೈಟ್ ಕೊಟ್ಟಿದ್ದೀವಿ. ಜನ ಇದು ಅಭಿವೃದ್ಧಿ ಅಂತ ಹೇಳ್ತಾರೆ ವಿನ ರೋಡ್ ಮಾಡಿದ ಅಭಿವೃದ್ಧಿ ಅಲ್ಲ. ಈ ಅಭಿವೃದ್ಧಿ ನಮ್ಮನ್ನು ಕೈ ಹಿಡಿಯುತ್ತೆ. ಪ್ರಹ್ಲಾದ್ ಜೋಶಿ ಬಂದ ಒಂದು ಮಾತು, ಹಿಂದಿಗೆ ಮನೆ ಹಾಕ್ತಾ ಇದೆ, ಇಲ್ಲಿ ಮಗ ಅಲ್ಲಿ ಮೊಮ್ಮಗ, ಇದು ಎಲ್ಲ ನಡೆಯುವುದಿಲ್ಲ. ಎಲ್ಲಿ ಮೊಮ್ಮಗ? ಅವರು ಎಲ್ಲೆಲ್ಲಿ ತೀರ್ಕೊಂಡಾಗ ಯಾರ್ಯಾರು ಕೊಟ್ಟಿದ್ದು ಗಮನಿಸಿ ಜೋಶಿ ಅವರು ತನ್ನಲ್ಲೇ ಈಗ ಅವರಲ್ಲಿ ಯಾರ್ಯಾರು ಕೊಟ್ಟಿಲ್ಲ, ಇವರಿಗೆ ಅವ್ರು ಕೊಟ್ಟಿಲ್ಲ. ಇನ್ನೊಬ್ರದ್ದು ನೋಡ್ತಾರೆ. ಜೋಶಿ ಅವರು ತನ್ನ ಪಕ್ಷದಾಗ ಏನೈತೆ ಅನ್ನೋದು ನೋಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಯಾರಾದರೂ ಅನುಕಂಪದ ಮೇಲೆ ಕುಟುಂಬ ಕೊಡೋದು, ಯಾವ ಮನೆಗೆ 5 ವರ್ಷಕ್ಕೆ ಅವಧಿಗೆ ಜನ ಕೊಟ್ಟಿರ್ತಾರೆ, ಅದು ಕಟ್ಟಾಗಬಾರ್ದು. ಆ ಮನೆತನದಿಂದ ಅದು 5 ವರ್ಷಕ್ಕೆ ನಾವು ಕೊಡ್ತಿದ್ದೀವಿ, ಅವರು ಕೊಡ್ತಾ ಇದ್ದಾರೆ. ತಾನು ಕೊಟ್ಟದ್ದು ಒಳ್ಳೆಯದು, ಪರರು ಕೊಟ್ಟದ್ದು ಕೆಟ್ಟದ್ದ. ಈ ಹಿಂದೆ 4 ಉಪಚುನಾವಣೆ ಸೋತಿದೆ. ಈಗ ಅವ್ರಿಗೆ ಬಹಳ ದೊಡ್ಡ ಸವಾಲಿದೆ ಈ ಉಪಚುನಾವಣೆ. ಅವ್ರು ಏನು ಮಾಡ್ಯಾರ ಸವಾಲು ಹಾಕೋತಾರೆ. ಏನು ಸವಾಲು ಅವ್ರದ್ದು? ಜನಕ್ಕೆ ಏನು ಕೊಟ್ಟಿದ್ದಾರೆ ಅಂತೇಳಿ ಅವ್ರ ಸವಾಲು. ಅವರಿಗೆ ದೊಡ್ಡ ಸವಾಲು. ತಮ್ಮಷ್ಟು ತಾವೇ ಸವಾಲು, ನಾವೇ ಗೆಲ್ಲೋದು.